ವೆಲ್ಕಮ್ ಬ್ಯಾಕ್. ಯುದ್ಧ ನಡೀತಾ ಇದೆ. ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಬೆಳಗಾವಿಯ 7 ಜನ ವಿದ್ಯಾರ್ಥಿಗಳು. ಉಕ್ರೇನ್ನ ಕಾರ್ಕೀವ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಉಕ್ರೇನ್ನಲ್ಲಿ ಬೆಳಗಾವಿಯ 7 ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. ಕಾರ್ಕೀವ್ ಅನ್ನೋ ಪ್ರದೇಶದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ವಿದ್ಯಾರ್ಥಿಗಳು. 7 ವಿದ್ಯಾರ್ಥಿಗಳ ಕುಟುಂಬದವರಿಗೆ ಆತಂಕದಲ್ಲಿದ್ದಾರೆ. ರಕ್ಷಣೆಗೋಸ್ಕರ ಬಂಕರ್ಗಳಲ್ಲಿ ಶಿಫ್ಟ್ ಆಗಿದ್ದಾರಂತೆ ವಿದ್ಯಾರ್ಥಿಗಳ ಕುಟುಂಬದ ಜೊತೆ ಬೆಳಗಾವಿಯ ಜಿಲ್ಲಾಡಳಿತ ಸಂಪರ್ಕ ಮಾಡ್ತಾ ಇದೆ. ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರುವ ಭರವಸೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು. ಬೆಳಗಾವಿ ಜಿಲ್ಲೆ ಪ್ರಿಯಾ ಚಬ್ಬಿ, ಪ್ರೀತಿ ಚಬ್ಬಿ, ಶ್ರೇಯಾ ಹೆರ್ಕಲ್, ಅಮೋಘ ಚೌಗಲ, ಪ್ರಿಯಾ ನಿಡಗುಂದಿ, ರಕ್ಷಿತ್ ಗಣಿ, ಅಫ್ರೀನ್ ಮದರ್ಸಾಬ್ ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳು. ಬಲಭಾಗದಲ್ಲಿ ಅವರೆಲ್ಲ ಒಂದೊಂದು ಕಡೆ ಬಂಕರ್ಗಳ ಅಡಕ್ ಕೂತಿದ್ದಾರೆ. ಆಚೆ ಹೋಗಂಗಿಲ್ಲ, ಅಲ್ಲಿ ಒಳಗೆ ಊಟ ತಿಂಡಿ ಎಲ್ಲ ಬೇಕು, ಅದರದ್ದು ಸಿಗಲ್ಲ. ಹಾಗಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ ಆ ವಿದ್ಯಾರ್ಥಿಗಳು. தூங்க போறதுக்கு முன்னாடி எனக்கு அப்பச்சி பெட்ஷீட் வேணும். ಅಲ್ಲಿ ಸಿಗಾಕೊಂಡಿರುವಂತಹ ಪ್ರಿಯಾ ನಿಡಗುಂದಿ ಅವರ ತಂದೆ ಬೆಳಗಾವಿಯಿಂದ ಭಗವಂತ ನಿಡಗುಂದಿ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ಯಾವಾಗ ಮಾತಾಡಿದ್ರಿ ಮಗಳ ಜೊತೆ ಲಾಸ್ಟ್? ನಿನ್ನೆ ರಾತ್ರಿ 11 ಗಂಟೆಗೆ ಮಾತಾಡಿದ್ದೆ ಸರ್. ಹೇಗಿದೆ ಪರಿಸ್ಥಿತಿ, ಹೇಗಿದೆಯಂತೆ, ಎಲ್ಲಿದ್ದಾರೆ ಅವರು? ಅವರು ಹಾಸ್ಟೆಲ್ದಾಗ ಇದ್ರು ಸರ್, 8ನೇ ಫ್ಲೋರ್ದಾಗ. ಸರಿ. ಅವರು ನಿನ್ನೆ ಕೆಳಗಡೆನೋ ಅವ್ರಿಗೆ ಅಂಡರ್ ಗ್ರೌಂಡ್ದಾಗ ಕರ್ಕೊಂಡು ಹೋದ್ರಂತ ಸರ್. ಓಕೆ. ಅಲ್ಲಿ ಕೆಳಗೆ ಕುಣಿಸಿದಾರ ಅಂತ ಹೇಳಿದ್ರೆ ನಿನ್ನೆ 8 ಗಂಟೆ ಸುಮಾರು ಹಚ್ಚಿದ್ದೆ, ಅವಾಗ ಕೆಳಗೆ ಕುಣಿಸಿದ್ರ ಅವ್ರ. ಅಲ್ಲ, ಯಾರು ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ? ಯಾರು ಮಾನಿಟರ್ ಮಾಡ್ತಿದಾರಲ್ಲಿ? ಅಲ್ಲಿ ಮ್ಯಾನೇಜ್ಮೆಂಟ್ ಮೋಸ್ಟ್ಲಿ ಇರ್ಬೋದು ಸರ್. ಅಲ್ಲಿ ಕೆಲವೊಂದು ಒಂದು 80ರಿಂದ 100 ಹುಡುಗರು ಇರ್ಬೋದು ಸರ್ ಅಲ್ಲಿ ಹಾಸ್ಟೆಲ್ ಅಲ್ಲಿ. ಹಾಸ್ಟೆಲ್ ಸರ್. ಸರಿ. ಅವ್ರು ನಿನ್ನೆ 8ನೇ ಫ್ಲೋರ್ದಾಗ ಇದ್ದವ್ರು, ಎಲ್ಲಾ ಫ್ಲೋರ್ದಾಗ ಇದ್ದವ್ರನ್ನ ಕೆಳಗಡೆ ಅಂಡರ್ ಗ್ರೌಂಡ್ದಾಗ ಕರ್ಕೊಂಡು ಹೋಗಿ ಕುಣಿಸಿದಾರ ಅಂತ ಹೇಳಿದ್ರೆ ನಮ್ಮ ಪ್ರಿಯಾರೆ. ರಾತ್ರಿ 11 ಗಂಟೆಲಿ? ಇಲ್ರಿ, 8 ಗಂಟೆದಾಗ ರೀ. ಅಂದ್ರೆ ನಮಗೆ 11 ಗಂಟೆ ಆಗಿರುತ್ತಲ್ಲ? ಇಲ್ಲ ಸರ್, ಅದು ಅವ್ರಿಗೆ ಮೋಸ್ಟ್ಲಿ ಅಲ್ಲಿ 4 ಆಗಿರ್ಬೋದು ಸರ್ ಅಲ್ಲಿ. ನಮಗೆ 8 ಗಂಟೆಲಿ ಹೇಳ್ತಿದ್ದೀರಾ ನೀವು? ನಮ್ಮಲ್ಲಿ 8 ಗಂಟೆ ಸರ್. 3 ತಾಸು ಹಿಂದೆ ಇದಾರೆ ಅವರು. ಕರೆಕ್ಟ್. ಹೌದು ಸರ್. ನಂತರ ಮತ್ತೆ 11:30 ಕಾಲ್ ಮಾಡಿದೆ ಸರ್ ನಾನು ರೀ. ಸರಿ. ಅವ್ರಿಗೆ ಅಲ್ಲಿ 8 ಗಂಟೆ ಆಗಿತ್ತಾರ ಸರ್. ಹೌದೌದು. ಅವಾಗ ಕಾಲ್ ಮಾಡಿದಾಗ ಅಪ್ಪ ಇಲ್ಲೇ ಕುಣಿಸ್ಬಿಟ್ಟಾರ, ಈಗ ಮೋಸ್ಟ್ಲಿ ಇಲ್ಲೇ ಇರೋದು ಕಾಣಿಸ್ತತಿ, ಅಂಡರ್ಗ್ರೌಂಡ್ ಐತಿ, ಇಲ್ಲಿ ಕೆಳಗೆ ಕುಣಿಸಿದಾರ ಅಂತ ಹೇಳಿದ್ರು ಸರ್. ಇಲ್ಲ ಊಟ ತಿಂಡಿ ಅದೆಲ್ಲ ಹಿಂಗೆ? ಇಲ್ಲ, ಊಟನೂ ಇಲ್ಲನ ಏನೂ ಇಲ್ಲ ಅಂತ್ರಿ. ಬಿಸ್ಕೆಟ್ ಏನು ತಗೊಂಡಿದ್ರಲ್ಲ, ಸ್ವಲ್ಪ ಬಿಸ್ಕೆಟ್ ಏನು ಖರೀದಿ ಮಾಡಿದ್ರ ಮುಂಚೆ, ಅದನ್ನ ಸ್ವಲ್ಪ ಬಿಸ್ಕೆಟ್ ತಿಂದ ಅದಾರ ಸರ್ ಅವ್ರು. ಎಷ್ಟು ಜನ ಮಕ್ಕಳಿದಾರಂತ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ? ಈಗ ಅಷ್ಟು ಜನ ಇದಾರೆ ಅಂಡರ್ಗ್ರೌಂಡ್ ಅಲ್ಲಿ? ಒಂದ್ 100 ಜನ ಮ್ಯಾಗೆ ಅದಾರ ಸರ್ ಅಲ್ಲಿ. ನಿನ್ನೆ ಒಂದು ವಿಡಿಯೋ ಕಾಲ್ ಮಾಡಿರಿ ನಮ್ಮ ಮಗಳಲ್ಲಿ. ಓಕೆ. ಆ ವಿಡಿಯೋ ಕಾಲ್ ಬೇಕಾದ್ರೆ ಸೆಂಡ್ ಮಾಡ್ತೀನಿ ಸರ್ ನೀವು. ನೋಡ್ತಾ ಇದೀವಿ ಒಂದಷ್ಟು. ಅಲ್ಲೆಲ್ಲ ಪಕ್ಕ ಮಲ್ಕೊಂಡಿದ್ದಾರೆ, ಅಲ್ಲೇ ಸುಮ್ನೆ ಕೂತಿದ್ದಾರೆ, ಹೊರಗಡೆ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ಅವ್ರು ಹಾಸ್ಟೆಲ್ ಇದಾರಲ್ಲ, ಅಲ್ಲಿಂದ ಎಷ್ಟು ದೂರದಲ್ಲಿ ಈ ಯುದ್ಧದ ಸೌಂಡ್ ಮತ್ತೆ ದೃಶ್ಯ ಕಾಣಿಸ್ತಿದೆ ಅವ್ರಿಗೆ? ನಿನ್ನೆ 8ನೇ ಫ್ಲೋರ್ದಾಗ ಇದ್ದಾಗ ಅಲ್ಲೇ ಒಂದು 4-5 ಕಿಲೋಮೀಟರ್ ಒಳಗಡೆನೂ ಬಾಂಬ್ ಬ್ಲಾಸ್ಟ್ ಆತ ಅಂತ ನಮ್ಮ ಮಗ ಹೇಳಿದಲ್ರಿ ಅವಾಗ. ಹಂಗಾರೆ ಬಹಳ ಹತ್ರನೇ ಆಯ್ತದು. ಹೌದ್ರಿ. ಮತ್ತೆ ಈಗಂತಿ ಸೌಂಡ್ ಅದು ನಿನ್ನೆ ಮಧ್ಯಾಹ್ನ ಜಾಸ್ತಿ ಸೌಂಡ್ ಕೇಳಿಸ್ತಂತ್ರ ಅವ್ರಿಗೆ. ಹೆಂಗ್ರಿ ಸರ ಸುತ್ತಮುತ್ತ ಎಲ್ಲ ಮಿಲಿಟರಿ ಫೋರ್ಸ್, ಮಿಲಿಟರಿ ಏರ್ ಬೇಸ್ ಎಲ್ಲ ಇದೆಯಾ ಅಲ್ಲಿ? ಅಲ್ಲಿ ಹೊರಗಡೆನೆ ಬಿಡ್ತಾ ಇಲ್ರಿ ಸರ್ ಇವ್ರಿಗೆ. ಅಲ್ಲೇ ಒಂದ್ 200 ಫೂಟ್ದಾಗ ಮೆಟ್ರೋ ಐತ್ರಲ್ಲಿ, ಆ ಮೆಟ್ರೋಕ್ ಹೋಗ್ತಾನೆ ಬಿಡ್ತಾ ಇಲ್ಲ ಅಂತ ಅಲ್ಲಿ ಅವ್ರಿಗೆ. ಏನಾದ್ರು ತಗೊಂಬರೋಣ ತಿನ್ನಕಾರು ಅಂದ್ರೆ ಅದಕ್ಕೂ ಬಿಡ್ತಿಲ್ಲ? ಅಂದ್ರೆ ಇಲ್ಲ ಸರ್, ಅದಕ್ಕೇನಿಲ್ಲ. ಅದು ಅಂಡರ್ಗ್ರೌಂಡ್ ಇದ್ರೆ ಹೋಗ್ಬಹುದು ಅಂತ ನಾ ಕೇಳಿದಾರೆ ಅವ್ರನ್ನ. ಓಕೆ. ಅಲ್ಲಿ ಬಿಡ್ತಾ ಇಲ್ಲಪ್ಪ ಅಂತಂದ್ರು. ಮತ್ತೆ ಅವ್ರಿಗೇನ ತಿನ್ನಾಕ್ ಬೇಕಾದ್ರೂ ಅಲ್ಲೇ ಹಾಸ್ಟೆಲ್ ಬಾಜುಕೆ ಇತ್ತಂದ್ರೆ ಅಲ್ಲೆಲ್ಲ ಖರೀದಿ ಮಾಡಿದಾರೆ ಸರ್ ಸ್ವಲ್ಪ ಅವ್ರಿಗೆ. ಊಟ ತಿಂಡಿಗೆ ಪ್ರಾಬ್ಲಮ್ ಇಲ್ಲ ಈಗ? ಇಲ್ಲ ಸರ್, ತಿಂಡಿ ಏನಿಲ್ಲ. ಅದಷ್ಟು ಇದು ಬಿಸ್ಕಿಟ್ ಅವು ಅದ ಅಷ್ಟ ಸರ್. ಗ್ಯಾಸ್ ಗೀಸ್ ಎಲ್ಲ ಬಂದ್ ಮಾಡಿದಾರೆ. ಲೈಟ್ ಫುಡ್ ಎಲ್ಲ ತಿನ್ಬಹುದು ತಗೊಂಡು? ಲೈಟ್ ಫುಡ್ ಎಲ್ಲ ತಿನ್ಬಹುದು ಸರ್. ಆದ್ರೆ ಲೈಟ್ ಫುಡ್ ಅಂಗಡಿನೂ ಎಲ್ಲ ಈಗ ಕ್ಲೋಸ್ ಮಾಡಿದಾರಂತ. ಈಗ ನಿಮ್ ಮಗಳು ಏನು ಓದ್ತಿರೋದಲ್ಲಿ? MBBS ರೀ. ಎಷ್ಟನೇ ವರ್ಷ ಈಗ? ಈ ಫಸ್ಟ್ ಸಲ ಹೋಗಿದ್ರು. ಈ ಫೆಬ್ರವರಿ ಅಲರ್ಟ್ ಬಂತಲ್ಲ, ಫೆಬ್ರವರಿ ಮೊದಲನೇ ವಾರ 2ನೇ ವಾರದಲ್ಲಿ ಯುದ್ಧ ಆಗಬಹುದು ಅಂತ ಇತ್ತಲ್ಲ, ಅವಾಗ್ಲೇ ಕರೆಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ, ಯಾಕೆ ಲೇಟ್ ಆಯ್ತು? ಅದು ಏನ್ ಹೇಳಕತ್ರ ಅವ್ರ ಸೀನಿಯರ್
ನಾನು ನನ್ನ ಮಗಳಿಗೆ ಕರ್ಸ್ಕೋಬೇಕಂತ ಹೇಳಿ ಕಿಶನ್ ವಿಚಾರ ಮಾಡಿ ಕಿಶನ್ ಬುಕ್ ಮಾಡ್ಬೇಕಂತ ರೆಡಿ ಆದ್ರಿ ನಾನು. ಸರಿ. ಸೀನಿಯರ್ ಏನಂದ್ರು ಅಂಕಲ್ ಈ ತರ 7-8 ವರ್ಷದಿಂದ ಆಗ್ತಾ ಇದೆ, ಆಗಲ್ಲ ಬಿಡ್ರಿ, ತಲೆ ಕಟ್ಸ್ಕೊಬೇಡ್ರಿ. ಮತ್ತ ಅವ್ರು ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ರಂತ ಸರ್ ಅವ್ರ, ಹಾ ನೀವ್ ಯಾರ್ಯಾರು ಹೋಗೋರು ಹೋಗ್ಬೋದು ಅಂತ ಹೇಳಿದ್ರಂತ ಸರ್ ಅವ್ರ. ಹಾ ಅಂಜೋರು ಹೋಗ್ಬೋದು, ಇಲ್ಲ ಅಂತ ಇರ್ಬೋದು ಅಂತ ಅಂದ್ರತ ಅವ್ರ. ಹಾ ಹಾ ಏನಾಗಿತ್ರಿ 99% ಮಕ್ಳು ಎಲ್ಲ ಯಾರು ಹೋಗೇ ಇಲ್ಲ ಅವ್ರ. ಹಾ ಬಿಕಾಸ್ ಪ್ರತಿ ಸರಿ ಹಿಂಗ್ ಆಗ್ತಿರುತ್ತೆ, ಮತ್ತೆ ಇದು ಅದೇ ತರ ಆಗುತ್ತೆ ಅನ್ಕೊಂಡ್ಬಿಟ್ರು ಅವರೆಲ್ಲ. ಅನ್ರಿ ಹಾ ಹಾ ನಮ್ಮ ಎಜುಕೇಶನ್ ಹಿಂದ್ ಬೀಳ್ತದೆ ಅಂತ ಹೇಳಿ ಕಿಶಿಂದ ಹಾ ನಾನು ನನ್ನ ಮಗಳಿಗೆ ಹಿಂದೆ ಬಿತ್ತರೆ ಬೀಳೋತು ಬಾ ಅಂತ ಹೇಳಿದ್ರ ನನ್ನ. ಹಾ ಬೇಡಪ್ಪ ಎಲ್ಲ ಬಂದ್ರೆ ಚಲೋ, ಮತ್ತೆ ನಾವಷ್ಟ ಬರೋದ್ರಿಂದ ನಮ್ಮ ಎಜುಕೇಶನ್ ಹಾಳಾಗುತ್ತೆ, ಬೇಡ ಅಂತ ಅಂದದಕ್ಕೆ. ಅದ್ರ ನಂತರ ಮೊನ್ನೆ ಏನೋ ಇದನ್ನಾಗತ್ತಲ್ಲ ಸರ 26ನೇ ತಾರೀಕು ಮತ್ತೆ 27ಕ್ಕೂ ಬುಕ್ ಮಾಡಿದ್ರಿ ನಮ್ದು ಆ ಮಗನ್ನ ಕೂಡಿ ಸೇರಿಸಿ. ಈಗ ನಾಳೆ ನಾಳಿದ್ದಕ್ಕೆ? ಹೌದು ಸರ್, ಬುಕ್ ಆಗಿತ್ರಿ ನಮ್ದು. ಅದು ಎಲ್ಲ ಇನ್ನು ಅಮೌಂಟ್ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಅದ. ಹೌದೇನಾ? ಹಾ 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 ಸರ್. ಹಾ ಅಂದ್ರೆ ನಿಮ್ಮ ಕರೆಕ್ಟ್ ಆಗಿ ಇದ್ದಿದ್ರೆ ನಿಮ್ಮ ಮಗಳು ಭಾನುವಾರಕ್ಕೆ ಸೋಮವಾರಕ್ಕೆ ಬಂದ್ಬಿಡ್ತಿದ್ಲು. ಹೌದೌದು ಸರ್. ಈಗ ಭಯದ ವಾತಾವರಣನ ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ ಅಂತ ಏನೋ ಹೇಳ್ತಾಳ ಮಗಳು? ಇಲ್ಲ ಸರ್, ಸೈಡ್ ಸೌಂಡ್ ಕೇಳ್ತಾ ಇದ್ದಾನೆ, ಸ್ವಲ್ಪ ಭಯನ ಅಲ್ಲ ಸರ್ ಅವ್ರಿಗೆ. ಅಲ್ವಾ, ದಮ್ ದಮ್ ಅಂತ ಬೀಳ್ತಾ ಇದ್ರೆ ಹಾನ್ರಿ. ಎಲ್ಲಿ ಬೀಳುತ್ತೆ, ಯಾಕಂದ್ರೆ ಅವ್ರ ಮೇಲೆ ಯಾವಾಗ ಬೀಳ್ತದ ಗೊತ್ತಾಗಲ್ರಿ, ಮ್ಯಾಗ ಹಾರ್ತಾ ಇರ್ತಾವಲ್ರಿ ಇವು ಕೆಲವೊಂದು ರಾಕೆಟ್ಸ್. ಹೆಂಗೆ ರಾತ್ರಿ ಹಗಲು ಸಮಯ ಶಬ್ದ ಕೇಳಿಸ್ತಾನೆ ಇದೆಯಂತ ಹೆಂಗೆ? ಹಾ, ಶಬ್ದ ನಿನ್ನೆ ಅವ್ರು ಅಂಡರ್ಗ್ರೌಂಡ್ ಹೋದಾಗ ಸ್ವಲ್ಪ ಸೌಂಡ್ ಕಡಿಮೆ ಆಗೈತೆ ಅಂತಂದ್ರೆ, ಮೇಲಿದ್ದಾಗ ದೂರಿನ ಸೌಂಡ್ ಜಾಸ್ತಿ ಬರುತ್ತಲ್ರಿ ಅವ್ರಿಗೆ. ಈಗ ಮೊದಲ 8ನೇ ಫ್ಲೋರ್ದಾಗ ಇದ್ದಲ್ರಿ, ಈಗ ಅಂಡರ್ಗ್ರೌಂಡ್ ಆಗದಲ್ರಿ ಸರ್. ರಾತ್ರಿ ಆದ್ರೂ ಕೂಡ ಶಬ್ದ ನಿಂತಿಲ್ವಂತ ಅಂತ ಕೇಳಿದೆ. ಅದು ಸರ್ ನನಗೆ ಗೊತ್ತಾಗಿಲ್ರಿ, 11 ಗಂಟೆ ಹತ್ತಿರ ಅದನ್ನ ಕೇಳಿಲ್ರಿ ನಾನು. ಅವ್ರು ಏನ್ ಮಾಡತಾರ, ಸ್ಟೂಡೆಂಟ್ ಸಿಕ್ಕಾಪಟ್ಟಿ ಮಾತಾಡತಾರಲ್ಲ, ಹೊರಗಿನ ಸೌಂಡ್ ಕೇಳಿಸ್ತಾ ಇಲ್ರಿ. ಈಗ ಮುಂಜಾನೆ ಮಾತಾಡಿಲ್ಲ ನೀವು? ಈ ಮುಂಜಾನೆ ಕಾಲ್ ಮಾಡ್ರೆ ರಿಸೀವ್ ಮಾಡಿಲ್ರಿ ಸರ್. ಇವಾಗ 5 ಗಂಟೆಯಲ್ಲಿ ಹಾನ್ರಿ ಮಲ್ಗಿರ್ತಾರ, ಮೇ ಬಿ ಇನ್ನೊಂದು ಅವರ್ ಬಿಟ್ಕೊಂಡು ಕಾರ್ ಮಾಡ್ರಿ ಸರ, ಬೆಳಗಿನ ವಿಚಾರ ಗೊತ್ತಾಗುತ್ತೆ. ನಾವು ನಿಮ್ ಜೊತೆ ಟಚ್ ಅಲ್ಲಿ ಇರ್ತೀವಿ. ಏನಾರು ಇದ್ರೆ ನಮಗೂ ಮಾಹಿತಿ ಕೊಡ್ರಿ, ಏನಾರು ಕಳ್ಸಿದ್ರೆ ನಮಗೂ ಕಳಿಸ್ರಿ ಅದನ್ನೆಲ್ಲ. ಸರಿ ಸರ್, ಓಕೆ ಸರ್. ಥ್ಯಾಂಕ್ ಯು ಭಗವಂತ ನಿಡ್ಗುಂದಿ ಅವರೇ. ಮನೆಯವ್ರಿಗೂ ಧೈರ್ಯ ಹೇಳಿ, ಒಂದಷ್ಟು ಒಳ್ಳೇದಾಗ್ಲಿ, ನಮ್ಮವರೆಲ್ಲ ಸೇಫಾಗಿ ವಾಪಸ್ ಬರಲಿ ಅಂತ ನಾವು ಅನ್ಕೊಳ್ಳೋಣ. ಥ್ಯಾಂಕ್ ಯು ಭಗವಂತ ನಿಡ್ಗುಂದಿ.